ಬುರುಡೆ ಪ್ರಕರಣದಲ್ಲಿ ಇಂದು ಮಹತ್ವದ ಬೆಳವಣಿಗೆ ಆಗಿದೆ. ಆರೋಪಿ ಚಿನ್ನಯ್ಯ ಅಲಿಯಾಸ್ ಮಾಸ್ಕ್ ಮ್ಯಾನ್ಗೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಬೆಳ್ತಂಗಡಿ ತಾಲೂಕು ನ್ಯಾಯಾಲಯದಿಂದ ಈ ಆದೇಶವನ್ನು ಹೊರಡಿಸಲಾಯಿತು. ಚಿನ್ನಯ್ಯನನ್ನು ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ಪೊಲೀಸರು. ಆರಂಭದಲ್ಲಿ ನಾವು ಹೇಳ್ತಿದ್ವಿ ನ್ಯಾಯಾಂಗ ಬಂಧನಕ್ಕೆ ಬಹುತೇಕವಾಗಿ ಕೊಡ್ತಾರೆ ಅಂತೇಳಿ, ಯಾಕಂದರೆ ಈಗ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ದಿನ ಕೂಡ ಕಂಪ್ಲೀಟ್ ಆಗಿತ್ತು. ಈಗ ಮತ್ತೆ ಅವರು ವಶಕ್ಕೆ ತೆಗೆದುಕೊಳ್ಬೋದು, ಅವಕಾಶಗಳು ಇದ್ದಾವೆ. ಜೈಲಿನಲ್ಲಿ ಇದ್ಕೊಂಡೇ ಅವರನ್ನು ವಿಚಾರಣೆಗೆ ಒಳಪಡಿಸ್ಬೋದು ಕಸ್ಟಡಿಗೆ ತೆಗೆದುಕೊಂಡು. ಭದ್ರತಾ ದೃಷ್ಟಿಯಿಂದ ಶಿವಮೊಗ್ಗಕ್ಕೆ ಈಗ ಶಿಫ್ಟ್ ಮಾಡಿದ್ದಾರೆ, ಕಾರಾಗೃಹಕ್ಕೆ. ಒಟ್ಟು ಈಗ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಈಗ ಚಿನ್ನಯ್ಯನ ಕೊಟ್ಟಿದ್ದಾರೆ. ಈ ಹಿಂದೆ ಏನೇನಾಗಿತ್ತು ಹಾಗಾದರೆ? 15 ದಿನಗಳ ಕಾಲ SIT ಕಸ್ಟಡಿಯಲ್ಲಿ ಚಿನ್ನಯ್ಯ ಇದ್ದ. ಆರಂಭದಲ್ಲಿ 12 ದಿನ ಕಸ್ಟಡಿ ಕೊಟ್ಟಿದ್ದರು. ಅದಾದ ಮೇಲೆ 3 ದಿನ ವಶಕ್ಕೆ ತೆಗೆದುಕೊಂಡು ಆತನನ್ನು ಸುದೀರ್ಘವಾಗಿ ವಿಚಾರಣೆಯನ್ನು ಮಾಡಿದರು. ಆಗಸ್ಟ್ 23ರಂದು ಚಿನ್ನಯ್ಯನನ್ನು SIT ಅವರು ಬಂಧಿಸಿದರು. ಚಿನ್ನಯ್ಯನನ್ನು ಮೊದಲು 12 ದಿನ ಕೊಟ್ಟಿದ್ದರು, ಅದಾದಮೇಲೆ 3 ದಿನ ಕೊಟ್ಟಿದ್ದರು. ಇದೀಗ ಕಸ್ಟಡಿ ಅವಧಿ ಅಂತ್ಯ ಆಗಿದೆ. ಕೋರ್ಟ್ಗೆ ಹಾಜರುಪಡಿಸಿದರು. ಬೆಳ್ತಂಗಡಿ ನ್ಯಾಯಾಲಯ ಜಡ್ಜ್ ವಿಜೇಂದ್ರ ಎದುರು ಹಾಜರಾಯಿತು. ಪ್ರಕರಣದ ತನಿಖಾಧಿಕಾರಿ ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಹಾಜರುಪಡಿಸಲಾಯಿತು. ಹೆಚ್ಚಿನ ವಿಚಾರಣೆ ಇನ್ನೂ ಏನಾದರೂ ಬಾಕಿ ಇದೆಯಾ ಅಂತ ಜಡ್ಜ್ ಅವರು ಪ್ರಶ್ನೆ ಮಾಡಿದರು. ಹೌದು, ಇನ್ನೂ ಕೂಡ ವಿಚಾರಣೆ ಮಾಡೋದು ಬಾಕಿ ಇದೆ. ಯಾಕೆಂದರೆ ಆತ ಕೆಲವೊಂದಿಷ್ಟು ದ್ವಂದ್ವ ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ. ಒಂದೊಂದು ರೀತಿ ಹೇಳಿಕೆ. ಬುರುಡೆ ಕೊಟ್ಟವ್ರು ಯಾರು ಅಂತ ಕೇಳಿದ್ರೆ ಆರಂಭದಲ್ಲಿ ಜಯಂತ್ ಕೊಟ್ಟ, ಗಿರೀಶ್ ಮಠಣ್ಣವ್ರು ಕೊಟ್ಟ, ಈ ರೀತಿ ಹೇಳಿಕೆಯನ್ನು ಆರಂಭದಲ್ಲಿ ಕೊಟ್ಟಿದ್ದಂತೆ. ಹಾಗಾಗಿನೇ ಇನ್ನೂ ಕ್ಲಾರಿಟಿ ಸಿಗಬೇಕಾಗಿದೆ ಈ ಇಡೀ ಪ್ರಕರಣಕ್ಕೆ. ಇನ್ನೂ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿಲ್ಲ ಇದು. ಈಗ ಪಾತ್ರಧಾರಿ ಗೊತ್ತಾಯಿತು. ಚಿನ್ನಯ್ಯ ಪಾತ್ರಧಾರಿ, ಪಾತ್ರ ಮಾಡಿದವನು, ಆ್ಯಕ್ಟರ್ ಅವನು. ಸ್ಕ್ರಿಪ್ಟ್ ಬರೆದ್ರು ಡೈರೆಕ್ಟರ್ ಗೊತ್ತಾಗಬೇಕು, ಪ್ರೊಡ್ಯೂಸರ್ ದುಡ್ಡು ಹಾಕಿದವ್ರು ಗೊತ್ತಾಗಬೇಕು. ಓವರಾಲ್ ಸಿನಿಮಾ ಬುರುಡೆ ಗ್ಯಾಂಗ್ ಅನ್ನುವಂಥ ಒಂದು ಸಿನಿಮಾ ಒಂದು ತೆರೆ ಕಾಣ್ತು, ಆದರೆ ಅಟ್ರ್ ಫ್ಲಾಪ್ ಆಯಿತು ಅಂತ ಅನ್ನಿಸ್ತಾ ಇದೆ. ಹಾಗಾಗಿನೇ ಜನರಿಗೆ ಸತ್ಯ ಗೊತ್ತಾಗಬೇಕಾಗಿರೋದು ಈ ಷಡ್ಯಂತ್ರದ ಹಿಂದೆ ಇರುವಂಥವ್ರು ಯಾರು ಅನ್ನೋದು. ಷಡ್ಯಂತ್ರ ಅಂತ ನಾವು ಯಾಕೆ ಇಷ್ಟು ಕಡಾಖಂಡಿತವಾಗಿ ಹೇಳ್ತೇವೆ ಅಂತ ಹೇಳಿದ್ರೆ, ಏನು ಸಿಕ್ಕಲಿಲ್ಲರಿ, ಆರೋಪ ಸಾಬೀತಾಗಿಲ್ವಲ್ಲ, ಹಾಗಾಗಿ ಷಡ್ಯಂತ್ರನೇ ಅದು. ಏನು ಸತ್ಯ ಆಯ್ತಪ್ಪ, ಏನೋ 100 ಶವಗಳು ಹೂತಿದ್ದ ಅಂತ ಹೇಳ್ದ, ಆಯಿತು ಒಂದು 10-15 ಅಸ್ಥಿಪಂಜರ ಸಿಕ್ತು ಅಂತ ಹೇಳಿದ್ರೆ ಏನೋ ಒಂದು ರೋಚಕತೆ ಕಾತುರದಿಂದ ಕರ್ನಾಟಕದ ಜನ ಕೂಡ ಕಾಯ್ತಾ ಇದ್ರು. ಅಯ್ಯೋ ಏನೋ ಆಗಿಬಿಟ್ಟಿದೆ ನನ್ನ ನೇತ್ರಾವತಿ ನದಿ ತೀರದಲ್ಲಿ ಅಂತೇಳಿ. ಪಾಯಿಂಟ್ ನಂಬರ್ 6 ಬಿಟ್ಟರೆ ಏನಂದ್ರೆ ಏನೂ ಸಿಕ್ಕಿಲ್ಲ. ಹಾಗಾಗಿನೇ ಜನರಿಗೂ ಕೂಡ ಈಗ ಕುತೂಹಲ ಕಡಿಮೆ ಆಗುತ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಬುರುಡೆ ಕೇಸ್ನ SIT ತನಿಖೆ ಮತ್ತಷ್ಟು ಚುರುಕಾಗಿ ನಡೀತಾ ಇದೆ. ವಿಠಲಗೌಡನ ವಿಚಾರಣೆ ತೀವ್ರಗೊಳಿಸಿದ್ದಾರೆ SIT ಅವರು. ಬಂಗ್ಲೆಗುಡ್ಡಕ್ಕೆ ವಿಠಲಗೌಡನನ್ನು ಕರೆದೊಯ್ದು ಅಲ್ಲಿ ಕೂಡ ಸ್ಥಳ ಮಹಜರು ಮಾಡಿದ್ದಾರೆ. ಧರ್ಮಸ್ಥಳ ನೇತ್ರಾವತಿ ಸ್ನಾನಘಟ್ಟದ ಬಳಿ ಈ ಬಂಗ್ಲೆಗುಡ್ಡ ಇದೆ. ಈ ಬಂಗ್ಲೆಗುಡ್ಡಕ್ಕೆ ಯಾಕೆ ಕರ್ಕೊಂಡು ಹೋದರು ಅಂತ ಹೇಳಿದ್ರೆ, ಈ ಬುರುಡೆ ತಂದಿದ್ದು ಅದೇ ಬಂಗ್ಲೆಗುಡ್ಡದಲ್ಲಿ ಅನ್ನುವಂತಹ ಅನುಮಾನಗಳಿದ್ದಾವೆ. ಯಾಕೆ ವಿಠಲಗೌಡರನ್ನು ಅಲ್ಲಿ ಕರ್ಕೊಂಡು ಹೋದರು ಮತ್ತು ಅವ್ರನ್ನ ಯಾಕೆ ವಿಚಾರಣೆ ಮಾಡಿದರು ಅಂತ ಹೇಳಿದ್ರೆ, ಈ ಅನಾಮಿಕ ಅಂತ ನಾವೇನೋ ಆರಂಭದಲ್ಲಿ ಹೇಳ್ತಾ ಇದ್ವಿ, ಚಿನ್ನಯ್ಯ ಮಾಸ್ಕ್ ಮ್ಯಾನ್, ಆತ ಕೊಟ್ಟಿರುವಂಥ ಹೇಳಿಕೆಗಳನ್ನು ಆಧಾರವಾಗಿಟ್ಕೊಂಡು ಅವನು ಯಾರೆಲ್ಲ ಹೆಸರು ಹೇಳ್ತಾನೋ ಅವರೆಲ್ಲರೂ ಕೂಡ ಕರೆದು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಹಾಗಾಗಿ ವಿಠಲಗೌಡ ಅವರನ್ನು ಕೂಡ ಕರ್ಕೊಂಡು ಹೋಗಿ ಮಹಜರು ಮಾಡಿದ್ದಾರೆ. ಯಾಕೆಂದರೆ ಈ ಬುರುಡೆ ಎಲ್ಲಿಂದ ಬಂತು ಅನ್ನೋದು ಗೊತ್ತಾಗಬೇಕು. ತಿಮರೋಡಿ ಅವರ ರಬ್ಬರ್ ತೋಟದಲ್ಲಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಜೊತೆಗೆ ಬಂಗ್ಲೆಗುಡ್ಡದಲ್ಲಿ ಇವರೇ ಯಾವುದೋ ಒಂದು ಬುರುಡೆ ತೆಗೆದುಕೊಂಡು ಬಂದು ಅಲ್ಲಿ ಇವರೇ ಮೇಲ್ಭಾಗದಿಂದ ಕತ್ತಿಯಿಂದ ಎತ್ಕೊಂಡು ಬರೋದು ಒಂದು ವಿಡಿಯೋ ಇದೆಯಲ್ವಾ, ಇವರೇ ಕ್ರಿಯೇಟ್ ಮಾಡಿದ್ದು ಅಂತ ಹೇಳ್ತಿದ್ದಾರೆ. ಹಾಗಾಗಿನೇ ವಿಠಲಗೌಡ ಅವರು ಕೂಡ ಈ ಬುರುಡೆ ಗ್ಯಾಂಗ್ ಜೊತೆಗೆ ಕೈ ಜೋಡಿಸಿದ್ರು ಅನ್ನುವಂಥದ್ದು ಕೂಡ ವಿಚಾರಣೆ ವೇಳೆ ಮಾಸ್ಕ್ ಮ್ಯಾನ್ ಕೊಟ್ಟಿರುವಂಥ ಹೇಳಿಕೆ. ಹಾಗಾಗಿ ಅವರನ್ನು ಕೂಡ ಪ್ರಶ್ನೆಗಳನ್ನು ಮಾಡಿದ್ದಾರೆ. ಮಾಸ್ಕ್ ಮ್ಯಾನ್ ಏನಾದರೂ ನಿಮ್ಗೆ ಪರಿಚಯ ಇದ್ದಾರಾ, ನೀವು ಕೂಡ ದೆಹಲಿಗೆ, ಬೆಂಗಳೂರಿಗೆ, ಕೇರಳಕ್ಕೆ ಹೋಗಿದ್ರಾ, ಫಂಡಿಂಗ್ ಏನಾದರೂ ಆಗಿದೆಯಾ, ಅದರ ಜೊತೆಗೆ ನಿಮಗೆ ಏನಂತ ಸ್ಕ್ರಿಪ್ಟ್ ಬರೆದು ಕೊಟ್ಟಿದ್ರು, ಯಾವ್ಯಾವ ಡೈಲಾಗ್ ಬರೆದು ಕೊಟ್ಟಿದ್ರು ನಿಮಗೆ, ಈ ರೀತಿ SIT ಅವರು ವಿಠಲಗೌಡರಿಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ನೋಡಿ, ಈಗ ಕೇವಲ 3-4 ಜನ ಅಷ್ಟೇ ಆ ಒಂದು ಟೀಮ್ನಲ್ಲಿಲ್ಲ, ಇನ್ನೂ ಸಾಕಷ್ಟು ಜನರು ಇದರ ಹಿಂದೆ ಅಂದರೆ ತೆರೆ ಹಿಂದೆ ಕೆಲಸ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. SITಯಿಂದ ಗಿರೀಶ್ ಮಠಣ್ಣವ್ರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಬೆಳ್ತಂಗಡಿಯ SIT ಕಚೇರಿಯಲ್ಲಿ ಮಠಣ್ಣವರ್ ವಿಚಾರಣೆ ನಡೆದಿದೆ. ನಿನ್ನೆ ರಾತ್ರಿ ವಿಚಾರಣೆ ಮುಗಿಸಿ ಹೋಗಿದ್ದರು. ಇವತ್ತು ಮತ್ತೆ 2ನೇ ದಿನದ ವಿಚಾರಣೆಗೆ ಮಠಣ್ಣವರು ಹಾಜರಾಗಿದ್ದರು. ಬೆಳಗ್ಗೆ 10:30ರಿಂದ ಆರಂಭವಾಯಿತು ಮಠಣ್ಣವರವರ ಎನ್ಕ್ವೈರಿ. ಬುರುಡೆ ತಂದು ಕೊಟ್ಟಿದ್ದೆ ಮಠಣ್ಣವರಂತ ಜಯಂತ್ ಹೇಳಿದರು.
ನಿನ್ನೆ ವಿಚಾರಣೆ ವೇಳೆ ಸ್ಫೋಟಕ ವಿಚಾರವನ್ನು ಜಯಂತ್ ಬಾಯ್ ಬಿಟ್ಟಿರ್ತಾರೆ. ಹೀಗಾಗಿ SIT ಅಧಿಕಾರಿಗಳು ಗಿರೀಶ್ ಮಠಣ್ಣವರವರಿಗೆ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮಠಣ್ಣವರು ಏನಂದರು, ಯೂಟ್ಯೂಬ್ ಚಾನಲ್ಗಳಲ್ಲಿ ಮಾಧ್ಯಮಗಳ ಮುಂದೆ ಬಂದು ಬುರುಡೆಗೂ ನನಗೂ ಸಂಬಂಧ ಇಲ್ಲ, ಬುರುಡೆ ಕೊಟ್ಟವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಕೇಳಬೇಡಿ ಅಂತ ಹೇಳಿದರು. ಈಗ ಅವ್ರದೇ ಮತ್ತೊಬ್ಬ ಆಪ್ತ ಜಯಂತ್ ಅವರು ವಿಚಾರಣೆ ವೇಳೆ ನನಗೆ ಈ ಬುರುಡೆ ಕೊಟ್ಟಿದ್ದು ಗಿರೀಶ್ ಮಠಣ್ಣವರಂತ ಬಾಯಿ ಬಿಟ್ಟಿದ್ದಾರೆ. ಚಿನ್ನಯ್ಯ ಜಯಂತ್ ಹೆಸರು ಹೇಳಿದ್ರು, ಜಯಂತು ಮಠಣ್ಣವ್ರ ಹೆಸರು ಹೇಳಿದ್ದಾರೆ. ಹಾಗಾಗಿನೇ ಮಠಣ್ಣವ್ರಿಗೂ ಕೂಡ ಈಗ ಕಾನೂನಾತ್ಮಕವಾಗಿ ಸಂಕಷ್ಟ ಎದುರಾಗಿದೆ. ಅವರು ಯಾವ ಉತ್ತರಗಳನ್ನು ಕೊಟ್ಟಿದ್ದಾರೋ ಗೊತ್ತಿಲ್ಲ ನಮಗೆ. ಬುರುಡೆ ತಂದಿದ್ದು ಇವರೇ, ಏನಲ್ಲಿ ಯಾವುದಾದ್ರೂ ಒಂದು ಶವ ಸಿಕ್ಕಿತ್ತಾ ಇವ್ರಿಗೆ, ಅಥವಾ ಇವರೇ ಒಂದು ಬುರುಡೆ ಕ್ರಿಯೇಟ್ ಮಾಡಿ ಯಾವುದೋ ಒಂದು ಲ್ಯಾಬಿಂದ ಎತ್ಕೊಂಬಂದ್ರ, ಅದರ ಬಗ್ಗೆ ಕೂಡ ತನಿಖೆ ಆಗಬೇಕು. ಅದು ಕೂಡ ಡೂಪ್ಲಿಕೇಟಾ ಅಂಥೇಳಿ. ಯಾಕೆಂದರೆ ಒಂದು ಬುರುಡೆ ಸಿಕ್ಕಿದೆ ಅಂತ ಹೇಳಿದ್ರೆ ಉಳಿದಂಥ ಮೂಳೆಗಳು ಸಿಗಬೇಕಾಗಿತ್ತಲ್ವಾ? ಸಹಜವಾದಂಥ ಪ್ರಶ್ನೆ ಇದು. ಹಾಗಾಗಿ ಮಠಣ್ಣವರ ಪಾತ್ರ ಇದರಲ್ಲಿ ಏನಾದರೂ ಪ್ರೂವ್ ಆಗಿದ್ರೆ, ಸಾಕ್ಷಿಗಳೇನಾದರೂ ಸಿಕ್ಕರೆ ಮಠಣ್ಣವರು ಕೂಡ ಇದರ ಹಿಂದಿದ್ದಾರೆ, ಅವರೇ ಎಲ್ಲ ತಯಾರು ಮಾಡಿದ್ದು ಅಂತ ಏನಾದರೂ ಅಧಿಕೃತವಾಗಿ ಪ್ರೂವ್ ಆಯಿತು ಅಂತ ಹೇಳಿದ್ರೆ ಖಂಡಿತ ಅವ್ರನ್ನ ಜೈಲಿಗೆ ಕಳಿಸುವಂಥ ಸಾಧ್ಯತೆಗಳಿದ್ದಾವೆ. ಈಗ ಮಾಸ್ಕ್ ಮ್ಯಾನ್ ಚಿನ್ನ ಹಿಂಗಾಗ್ತಿದೆ ಅಲ್ವಾ, ಹಾಗೇ ಒಬ್ಬರಾದ್ಮೇಲೆ ಶುರುವಾಗಬಹುದು. ಬಗೆದಷ್ಟು ಬಯಲಾಗ್ತಲೇ ಇದೆ ಬುರುಡೆ ರಹಸ್ಯ. ನೇತ್ರಾವತಿ ನದಿ ತೀರದ ಕೇಸ್ಗೆ ಕೇರಳದ ಲಿಂಕ್ ಇದೆ. ಧರ್ಮಸ್ಥಳ ಟು ಕೇರಳ ಬುರುಡೆ ರೌಂಡ್ಸು. ಬೆಂಗಳೂರು, ದೆಹಲಿ, ಕೇರಳಕ್ಕೂ ಈಗ ಬುರುಡೆ ಹೋಗಿ ಬಂದಿದೆ. ನೋಡಿ, ಆ ಬುರುಡೆ ಎಲ್ಲೆಲ್ಲಿ ಓಡಾಡಿದೆ ಅಂತ ಹೇಳಿದ್ರೆ ಧರ್ಮಸ್ಥಳ, ಬೆಳ್ತಂಗಡಿ, ಜೊತೆಗೆ ಬೆಂಗಳೂರಿಗೆ ಬಂದಿದೆ, ಡೆಲ್ಲಿ ಕಾರಲ್ಲಿ ಹೋಗಿದೆ. ಅದು ಅಂದರೆ ಬುರುಡೆ ಇದು ಫ್ಲೈಟಲ್ಲಿ ಹೋಗಿದೆ. ಕೇರಳಕ್ಕೆ ಕೂಡ ಹೋಗಿತ್ತಂತೆ ಬುರುಡೆ. ಅಲ್ಲಿ ಕೇರಳ ಸಂಸದ ಸಂತೋಷ್ ಕುಮಾರ್ ಅವರು ಭೇಟಿಯಾಗಿದ್ದರು. ನೋಡಿ, ಇವರೇ ಫೋಟೋದಲ್ಲಿದ್ದಾರಲ್ಲ, ಇವರು CPIMನ ಸಂಸದರು, ಕಮ್ಯುನಿಸ್ಟ್ ಸಂಸದರು. ಆರೋಪಿ ಚಿನ್ನಯ್ಯ ಇದ್ದ, ಮಠಣ್ಣವರಿದ್ದರು, ಜಯಂತ್ ಇದ್ದರು. ಇವರು ಹೋಗಿ ಆ CPIM ಪಕ್ಷದ ಸಂಸದರನ್ನ ಭೇಟಿಯಾಗಿ ಬಂದಿದ್ದಾರೆ. ಇದು SIT ವಿಚಾರಣೆ ವೇಳೆ ಗೊತ್ತಾಗಿತ್ತು. ಯಾಕೆ ಹೋದ್ರು ಹಾಗಾದರೆ? ಅವ್ರ ಸಹಾಯವನ್ನು ಪಡಲಿಕ್ಕೆ ಏನಾದರೂ ಹೋಗಿದ್ರಾ? ಅಲ್ಲ, ಪಕ್ಕದ ಕೇರಳ ಸಂಸದರಿಗೆ ಧರ್ಮಸ್ಥಳದ ಕೇಸ್ ವಿಚಾರವಾಗಿ ಅಷ್ಟು ಕುತೂಹಲ ಯಾಕೆ ಬಂತು? ಸಹಜವಾಗಿಯೇ ಈಗ ಆ ಕಮ್ಯುನಿಸ್ಟ್ ಸಂಸದನಿಗೆ ತನಿಖೆಯ ಸಂಕಷ್ಟ ಎದುರಾಗ್ಬೋದಾ? ಆತನಿಗೂ ಕೂಡ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕು ಅಂತ ಏನಾದರೂ ಕರೀತಾರೆ. ಯಾಕಂದರೆ ಕೇರಳದ ಒಬ್ಬ ಯೂಟ್ಯೂಬರ್ಗೆ ಆಲ್ರೆಡಿ ನೋಟಿಸ್ ಕೊಟ್ಟಿದ್ದಾರೆ. ಪ್ರಕರಣದ ಬಗ್ಗೆ ಸಂದರ್ಶನದಲ್ಲಿ ಸಂತೋಷ್ ಇವರು ಮಾತಾಡಿದರು. ಸರ್ಕಾರ SITಗೆ ಪ್ರಕರಣ ನೀಡುವ ಮೊದಲ ಇಂಟ್ರ್ಯೂ ಕೊಟ್ಟುಬಿಟ್ಟಿದ್ರು. ಅಂದರೆ ಎಲ್ಲ ಮೊದಲೇ ಪ್ಲ್ಯಾನ್ ಆಗಿತ್ತಂತಿದ್ದು. ಜುಲೈನಲ್ಲಿ ಸಂದರ್ಶನ ನೀಡಿದ್ರು ಈ ಕೇರಳ ಸಂಸದರು ಸಂತೋಷ್ ಕುಮಾರ್. ಕುಡ್ಲಾ ರಾಂಪೇಜ್ ಯೂಟ್ಯೂಬರ್ನಿಂದ ಸಂತೋಷ್ ಅವರ ಸಂದರ್ಶನ ಆಗಿತ್ತು. ಕೇರಳದಲ್ಲಿ ಚಿನ್ನಯ್ಯ ಮತ್ತು ಗ್ಯಾಂಗ್ ಭೇಟಿ ವೇಳೆಯೇ ಸಂದರ್ಶನ ಆಗಿರುವಂಥ ಸಾಧ್ಯತೆಗಳಿದ್ದಾವೆ. ಬುರುಡೆ ಕೇಸ್ ಬಗ್ಗೆ ಅತೀವ ಆಸಕ್ತಿಯನ್ನು ಈ ಕೇರಳ ಸಂಸದ ಹೊಂದಿದ್ರು. ನೋಡಿ, ಜುಲೈ 17ಕ್ಕೆ ಕುಡ್ಲಾ ರಾಂಪೇಜ್ ಯೂಟ್ಯೂಬ್ನಲ್ಲಿ ಸಂದರ್ಶನ ಪ್ರಸಾರ ಆಯಿತು. ಪ್ರಕರಣದ ಬಗ್ಗೆ ಸಂದರ್ಶನದಲ್ಲಿ ವಿವರವಾಗಿ ಮಾತನಾಡಿದರು ಸಂತೋಷ್ ಅವರು. ನೋಡಿ, ಇಲ್ಲೇ ಗೊತ್ತಾಗಲ್ವಾ, ಇವರು ಹೋಗಿ ಬಂದ ಮೇಲೆ ಮಾಸ್ಕ್ ಮ್ಯಾನ್ ಬಂದಿದ್ದು, ನಾನು ಹಿಂಗೆ 100 ಹಣ ಓದ್ತಿದ್ದೇನೆ, ಪಾಪ ಪ್ರಜ್ಞೆ ಕಾಡ್ತಿದೆ ಅಂತ ಅಂದರೆ, ಮೊದಲೇ ಕೇರಳ ಸಂಸದನ್ನ ಭೇಟಿ ಮಾಡಿ ಅಲ್ಲಿ ಏನೆಲ್ಲ ಮಾತುಕತೆಗಳಾಗಿದೆಯೋ ಅದಾದ ಮೇಲೆ ಸ್ವಲ್ಪ ದಿನಗಳಾದ ಮೇಲೆ ಆ ಕುಡ್ಲಾ ರಾಂಪೇಜ್ ಯೂಟ್ಯೂಬರ್ ಏನಿದ್ದಾನೆ ಆತ ಸಂದರ್ಶನ ಮಾಡಿದ್ದ, ಅದನ್ನು ಅವರು ಅಪ್ಲೋಡ್ ಮಾಡ್ತಾರೆ. ಅದಾದ ನಂತರ ಸ್ವಲ್ಪ ದಿನಗಳಾದ ಮೇಲೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಪ್ರತ್ಯಕ್ಷ ಆಗ್ತಾನೆ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಕೊಡಗಿನಲ್ಲೂ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಪಿತೂರಿ ನಡೆದಿತ್ತಂತೆ. 8 ತಿಂಗಳ ಹಿಂದೆ ಪಿತೂರಿ ನಡೆದಿದ್ದನ್ನು ಒಬ್ಬ ಮಹಿಳೆ ಬಯಲು ಮಾಡಿದ್ದಾರೆ. ಸತ್ಯ ಹೇಳಿದ್ದಾರೆ ಅವರು. ಹೋರಾಟಗಾರ ಜಯಂತ್ರಿಂದ ಪಿತೂರಿ ನಡೆದಿತ್ತು ಅಂತ ಆರೋಪ ಮಾಡಿದ್ದಾರೆ. ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲ ಪಡೆದವರೇ ಟಾರ್ಗೆಟ್ ಮಾಡಿತ್ತು ಈ ಟೀಮು. ಸಾಲ ಕಟ್ಟಲಾಗದೆ ಯಾರೆಲ್ಲ ಸಮಸ್ಯೆಗೆ ಸಿಕ್ಕಾಕೊಂಡಿದ್ರು ಅಂಥ ಮಹಿಳೆಯರನ್ನು ಪತ್ತೆ ಹಚ್ಚೋದು. ಅಂದರೆ ಯಾರು ಸಾಲ ಕಟ್ಟೋಕ್ಕಾಗಿಲ್ವೋ, ಯಾರು ಕಷ್ಟ ಇದೆಯೋ, ಟಾರ್ಚರ್ ಯಾರಿಗಾಗಿದೆಯೋ ಅಂಥ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಈ ಜಯಂತ್ ಆ್ಯಂಡ್ ಗ್ಯಾಂಗ್ ಅವ್ರ ಮನೆಗೆ ಹೋಗಿ ಅವ್ರು ಸಂಪರ್ಕ ಮಾಡಿ ಏನೇನೋ ಹೇಳೋದವ್ರಿಗೆ ಹೇಳಿಸಿ ಪ್ರಶ್ನೆ ಕೇಳಿ ಅದನ್ನು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದು, ಅದನ್ನು ಕಟ್ ಮಾಡೋದು, ಎಲ್ಲೆಲ್ಲಿ ಇವ್ರಿಗೆ ಬೇಡವೋ ಅದನ್ನ ಕಟ್ಟಾಗಿ ತೆಗೆದು ಮಾಡೋದು, ಕಟ್ ಪೇಸ್ಟ್. ಅಲ್ಲಿ ಧರ್ಮಸ್ಥಳ ಅಂತ ಕೋಟ್ ಮಾಡೋದು, ಆ ಹೆಸರು ಬಂತ ಧರ್ಮಸ್ಥಳ. ನೋಡಿ, ನಾ ಈ ಮೈಕ್ರೋ ಫೈನಾನ್ಸಿಂದ ಸಾಲ ಪಡೆದಿದ್ದೆ, ಅವ್ರು ನನ್ನ ಕಿರುಕುಳ ಕೊಟ್ಟರು, ಬೈತಿದ್ರು, ಹೀನಾಮಾನವಾಗಿ ದೌರ್ಜನ್ಯ ಮಾಡಿದರು. ಅದು ಕಂಟಿನ್ಯೂಸ್ ಆಗಿ ಇರೋದಿಲ್ಲ ಮಾತಾಡಿದ್ದು.
ಅಲ್ಲಿ ಕಟ್ ಮಾಡೋದು, ಯಾವುದೋ ಫೈನಾನ್ಸ್ ಹೆಸರು, ಅಲ್ಲಿ ಧರ್ಮಸ್ಥಳ ತಂದಿಡೋದು. ಅದು ಧರ್ಮಸ್ಥಳದವರೇ, ಅಂದರೆ ಧರ್ಮಸ್ಥಳ ಸಂಘದವರು ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ದೂರು ಕೂಡ ದಾಖಲಾಗಿತ್ತು. ಈಗ ಗೀತಾ ಅನ್ನುವಂಥ ಮಹಿಳೆ ಅವರು ಮಾಡಿದಂಥ ಒಂದು ಪ್ಲ್ಯಾನು, ಇದರ ಹಿಂದೆ ಏನಾಗಿತ್ತು ಅದೆಲ್ಲವನ್ನು ಕೂಡ ಬೆಚ್ಚಿಟ್ಟಿದ್ದಾರೆ. ಸಮಸ್ಯೆಗಳನ್ನೆಲ್ಲ ಕೇಳಿದಾಗ ನಾನು ನನ್ನ ಎಲ್ಲ ಅಂದ್ರೆ ನಂದು ಯಾವ್ದೆಲ್ಲ ಮೈಕ್ರೋ ಫೈನಾನ್ಸ್ ಗಳಿಂದ ನನಗೆ ತೊಂದರೆ ಆಗ್ತಾ ಇದೆ, ಎಲ್ಲ ನಾನು ಯಾವ್ದೆಲ್ಲ ಸಂಘಗಳಲ್ಲಿ ಇದ್ದೀನಿ, ಎಲ್ಲದರ ಹೆಸರು ಹೇಳಿ ನನ್ನ ಸಮಸ್ಯೆಗಳನ್ನೆಲ್ಲ ನಾನು ಅವ್ರ ಹತ್ರ ಹೇಳ್ಕೊಂಡೆ. ಹೋರಾಟಗಾರರು ಇಲ್ಲಿಗೆ ಬಂದಿದ್ದಲ್ಲಿ ರೀನಾ ಅವರು, ಜಯಂತ್ ಅವರು, ಮತ್ತೆ ರವೀಂದ್ರ ಶೆಟ್ಟಿ ಮತ್ತು ಸಂತೋಷ್ ಅವರುಗಳು ಇದ್ರು. ಮತ್ತೆ ಅವ್ರ ಜೊತೆ ಇನ್ನೂ ಒಂದಿಬ್ರು ಇದ್ರು, ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಅವ್ರು ನನ್ನ ಸಮಸ್ಯೆಗಳೆಲ್ಲ ಕೇಳಿದಾಗ ನಾನು BSS ಸಮಸ್ತ ಮತ್ತೆ ಸೌತ್ ಇಂಡಿಯಾ ಮೈಕ್ರೋ ಫೈನಾನ್ಸ್ ಇಂತ ಇವ್ರುಗಳಿಂದೆಲ್ಲ ಆಗ್ತಾ ಇದ್ದಿದ್ದು. ಮತ್ತೆ ಧರ್ಮಸ್ಥಳ ಸಂಘದಲ್ಲಿ ಏನೋ ಒಂದು ನಾವು ಕಂತು ಕಟ್ಟೋದು ಇದಾದಾಗ ನಮ್ಗೆ ಆ ಕಡೆ ಈ ಕಡೆ ಆದಂತ ಮಾತುಕತೆ ಅದನ್ನೆಲ್ಲ ನಾನು ಅವರಿಗೆ ವಿವರವಾಗಿ ಹೇಳ್ತಾ ಹೋದೆ. ಅದನ್ನ ಅವರೊಂದು ವಿಡಿಯೋ ಕೂಡ ಮಾಡಿದ್ರು. ಒಂದು 4 ಅವರು ನನ್ನ ಜೊತೆ ಆ ವಿಷಯ ಚರ್ಚೆ ಮಾಡಿ ಎಲ್ಲಾ ಸಮಸ್ಯೆಗಳನ್ನ ಕೇಳ್ಕೊಂಡು ಅವರು ವಿಡಿಯೋ ಕೂಡ ಮಾಡಿದ್ರು. ನಾನು ಒಂದೊಂದು ಸಂಘದಿಂದ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇತ್ತು ನಾನು ಅದನ್ನೆಲ್ಲ ಬಿಡಿಸಿ ಹೇಳಿದ್ದೀನಿ. ಆದ್ರೆ ಅವರು ವಿಡಿಯೋದಲ್ಲಿ ಈಗ ನೆನ್ನೆ ಅದು ವಿಡಿಯೋ ಬಿಡುಗಡೆ ಆಗಿರೋದು. ಅದು ಮೊದಲು ವಿಡಿಯೋ ಮಾಡಿದಾಗ ನನಗೆ ಅದ್ರ ಬಗ್ಗೆ ಗೊತ್ತಾಗ್ಲಿಲ್ಲ. ಆದ್ರೆ ನಾನು ಹೇಳಿರೋ ಎಲ್ಲಾ ವಿಷಯಗಳನ್ನ ಅವರು ತಗೊಂಡು ಅದನ್ನ ಎಲ್ಲ ಎಡಿಟ್ ಮಾಡಿ ಎಲ್ಲಾ ಸಮಸ್ಯೆಯನ್ನು ಧರ್ಮಸ್ಥಳ ಸಂಘದಿಂದಲೇ ಆಗಿದೆ ಅಂತ ಹೇಳಿ ಅವರಲ್ಲಿ ತೋರಿಸಿದ್ದಾರೆ. ಆದ್ರೆ ನಾನು ನೇರವಾಗಿ ಧರ್ಮಸ್ಥಳ ಸಂಘದ ಇದರಲ್ಲಿ ನಾನು ಏನು ಹೇಳಿಲ್ಲ. ಆದ್ರೆ ಕೆಲವೊಂದು ಸಣ್ಣ ಪುಟ್ಟ ಮಾತುಕತೆ ಆಗಿರೋದನ್ನ ನಾನು ಹೇಳಿದ್ದೀನಿ. ಆದ್ರೆ ಬೇರೆ ಬೇರೆ ಮೈಕ್ರೋ ಫೈನಾನ್ಸ್ ಗಳಿಂದನೂ ನನಗೆ ಸಮಸ್ಯೆ ಆಗಿತ್ತು. ಆದ್ರೆ ಇವರು ಅದನ್ನ ಯಾವುದನ್ನೂ ಅಲ್ಲಿ ತೋರಿಸಲಿಲ್ಲ. ಅಲ್ಲಿ ಎಲ್ಲಾ ಸಮಸ್ಯೆನೂ ಧರ್ಮಸ್ಥಳ ಸಂಘದಿಂದನೇ ಆಗಿದೆ ಅಂತೇಳಿ ಆ ವಿಡಿಯೋದಲ್ಲಿ ತೋರಿಸಿದ್ದಾರೆ. ಇದರಿಂದ ನನಗೆ ಈ ಊರಿನಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ. ನನಗೆ ನನ್ನ ಸಮಸ್ಯೆಗಳನ್ನೆಲ್ಲ ಕೇಳಿದಾಗ ನಾನು